ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಸಿ ಸಹಾಯವನ್ನು ಕೋರಿ ಬರುತ್ತೇನೆ.
ರುಕ್ಮಿಣಿ ಬಮಿನಿ ರುಕ್ಮಿಣಿ ಬಾನನ್ನ ಮನದಿ ಮೋಹನ ಮುರುಳಿ ಗಾನವಾಗಿನಿ ರುಕ್ಮಿಣಿ ಬಮಿನಿ ರುಕ್ಮಿಣಿ ಬಾನನ್ನ ಮನದಿನಿ ಮೋಹನ ಮುರುಳಿ ಗಾನವಾಗಿನಿ ಮೃದು ಮಧುರಾಗದ ಸುಮಧುರ ಭಾಷಿಣಿ ರುಕ್ಮಿಣಿ ಮೃದು ಮಧುರಾಗದ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹಾನಂದ ರೂಪಿಣಿ ರುಕ್ಮಿಣಿ ಮಾಧವ ಹೃದಯ ಮಹಾನಂದ ರೂಪಿಣಿ ಬಮಿನಿ ರುಕ್ಮಿಣಿ ಪರಾಗ ಸುಮಶರಣ ವೇಗ ಪ್ರಣಯಾನಂದ ಪಂಚಮ ವೇದ ರುಕ್ಮಿಣಿ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದ ಪಂಚಮ ವೇದ ನವ ಸಿರಿ ಸುರ ಚಿರ ನವರಾಗ ಲೀಲಾ ನವ ಸಿರಿ ಸುರ ಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಮಿನಿ ರುಕ್ಮಿಣಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ಇನ್ನು ವಿರಾಟ ನಗರದಲ್ಲಿ ಉತ್ತರೆಡನೆ ಅಭಿಮನ್ಯುವಿನ ವಿವಾಹವು ನಡೆಯಿತು. ರುಕ್ಮಿಣಿ, ಇನ್ನು ಯುಧಿಷ್ಠಿರರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ತಮ್ಮ ಕುಲ ಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ದುರ್ಯೋಧನ ಬಳಿಗೆ ಕಳಿಸಿದರು. ಪದವಿ ಮತ್ತನಾಗಿ ಮೆರೆಯುತ್ತಿರುವ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಹಾಗಾಗಿ ಯುದ್ಧವು ಅನಿವಾರ್ಯವಾಗಿ ಒದಗಿ ಬಂದಿದೆ. ರುಕ್ಮಿಣಿ, ಏನ್ ಸ್ವಾಮಿ, ಪುನಃ ಯುದ್ಧವೇ? ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದು ಹೋದವು. ಗೋಪಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ಕೈದು ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರಿಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲ ಕನಸು ಕಾಣುವುದು ತಮಗಿನ ಸಾಧ್ಯವಿಲ್ಲ. ರುಕ್ಮಿಣಿ, ನಾನು ಯಾವಾಗ ಲೋಕ ಸೇವೆಯ ಹರಕೆಯನ್ನು ಒತ್ತಿನೋ ಆಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಆದರೂ ನನಗೆ ಚಿಂತೆ ಇಲ್ಲ. ರುಕ್ಮಿಣಿ, ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿಗೆ ಯುದ್ಧದ ಸಮಾಚಾರವನ್ನು ಕೇಳಿ
ವೀರ ಹೃದಯವು ನರ್ತಿಸುವ ಸಹಜ. ರುಕ್ಮಿಣಿ, ಕಾಲಾದಿ ದಾನವರನ್ನು ಸಂಹರಿಸಿದ ನಿಮ್ಮ ಚಕ್ರ ರಕ್ತ ರುಚಿಯು ಪುನಃ ಜಾಗೃತವಾಗಿ ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸುವರು ಅದರ ತೀಕ್ಷ್ಣ ದಾರಿಗೆ ಆತ್ಯಾಗಿಸುತ್ತಾರೆ. ರುಕ್ಮಿಣಿ, ಸ್ವಾಮಿ, ಆವರಾಗವ ಪಾಡವೇ. ರುಕ್ಮಿಣಿ, ಆವರಾಗವ ಪಾಡವೇ. ಬಾಚಲುವೆ ನನ್ನೊಲುಮೆ ನೀನಿರಲು ನಗುವೆ. ಬಾಚಲುವೆ ನನ್ನೊಲುಮೆ ನೀನಿರಲು ನಗುವೆ. ಆವರಾಗವ ಪಾಡವೇ. ರುಕ್ಮಿಣಿ, ಅವರ ಗವ ಪಾಡೆ ಅವನಟವ ನಾಡೆ. ರುಕ್ಮಿಣಿ, ಅವರ ಗವ ಪಾಡೆ ಅವನಟವ ನಾಡೆ. ಅವ ದೈವವ ಕೂಡಿ ನೀನಿಂದು ನಲಿವೆ. ರುಕ್ಮಿಣಿ, ಅವ ದೈವವ ಕೂಡಿ ನೀನಿಂದು ನಲಿವೆ. ಆವರಾಗವ ಪಾಡವೇ. ರುಕ್ಮಿಣಿ, ಕಲ ಅಂತ ಲಲಿತಾ ಮಳೆ ಮನೋಹರೆ. ರುಕ್ಮಿಣಿ, ಕಲ ಅಂಶ ಲಲಿತಾ ಮಳೆ ಮನೋಹರೆ. ಯುಕಸಿತ ಯುವರಾಣಿ ಬಾಚಲುವೆ. ಯುಕಸಿತ ಯುವರಾಣಿ ಬಾಚಲುವೆ. ಮನಸ್ಸಿನ ಗುಹೆಯಲ್ಲಿ ಮನಸ್ಸಿ ನಿದ್ರಿಸೋಳೆ. ರುಕ್ಮಿಣಿ, ಮನಸ್ಸಿನ ಗುಹೆಯಲ್ಲಿ ಮಲಗಿ ನಿದ್ರಿಸೋಳೆ. ನವಿಲಂತ ಕುಣಿಯೋಳೆ ನಸು ನಗೆ ಬೀರೋಳೆ. ನವಿಲಂತ ಕುಣಿಯೋಳೆ ನಸು ನಗೆ ಬೀರೋಳೆ. ಆವರಾಗವ ಪಾಡವೇ. ಬಾಚಲುವೆ ನನ್ನೊಲುವೆ ನೀನಿರಲು ನಗುವೆ. ರುಕ್ಮಿಣಿ, ಬಾಚಲುವೆ ನನ್ನೊಲುವೆ ನೀನಿರಲು ನಗುವೆ. ಆವರಾಗವ ಪಾಡವೇ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಒದಗಿ ಬಂದಿದೆ. ರುಕ್ಮಿಣಿ, ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು ನಿರಾಯುಧನು ಆಗಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಯು ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ರುಕ್ಮಿಣಿ, ಓಹೋ, ಈ ಶೈನಾಗಾರದ ವಸ್ತುಗಳನ್ನು ದಾಟದಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯ್ತು. ವಾಸುದೇವ, ನಿನ್ನ ರಾಜನೀತಿ ಕೌಶಲ್ಯವನ್ನು ನಾನೇಗ ತಿಳಿದೆನು. ಆದರಿದು ಪರ್ಯಾಸವಲ್ಲ ತಾನೆ ಪರಮಾತ್ಮ? ಪರ್ಯಾಸವಲ್ಲ ರುಕ್ಮಿಣಿ. ಗೋಪಿಕಾಂಗಣಿಯರಿಂದ ಪರಿವೇಷಿತನಾಗಿ ಈ ಮಧುರ ವೇಣುಗಾನದಿಂದ ಇಡೀ ವಿಶ್ವವನ್ನೇ ಸೃಷ್ಟಿಸಿದ ಲಲಿತ ಕೃಷ್ಣನನ್ನು ಜನರಿಗಾಗ ನೋಡಿರುವರು. ಆದರೆ ಈ ಸಾರಿ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ರುಕ್ಮಿಣಿ, ನಾನು ನಿರಸ್ತ್ರನೇ ಆದರೂ ಕುರುಕ್ಷೇತ್ರ ಯುದ್ಧ ಸೂತ್ರವನ್ನು ನನ್ನ ಕೈಯಲ್ಲಿ ಚದುರಂಗ ದಾಳದಂತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ರುಕ್ಮಿಣಿ, ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ಆದರೆ ಆ ಅಜ್ಞಾನವನ್ನು ಅಳಿಸಿ ಮಾನವನ ಆತ್ಮಶಕ್ತಿಯಿಂದಲೇ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಸಹ ಪರಾಭವಿಸಿ
ಜಯದ ಭದ್ರ ಪೀಠವನ್ನು ಹೇರಬಹುದೆಂಬುದನ್ನ ಜನರಿಗೆ ನಾನು ತಿಳಿಸುವೆನು. ಸತ್ಯ ಚಿರಪುಟದಿಂದ ಜಗತ್ತನ್ನೇ ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರೇಣಿದಲ್ಲೂ ಸಹ ಈ ನಿನ್ನ ಪತಿಯ ಕರಗಳೆರಡು ಸ್ವಚ್ಛ ಹಿಮದಂತೆ ನಿರ್ಲಪ್ತವಾಗಿ ಬೆಳಗುವುದನ್ನ ನೀನೇ ನಿನ್ನ ಕಣ್ಣಾರೆ ನೋಡಿರುವಂತೆ ರುಕ್ಮಿಣಿ. ರುಕ್ಮಿಣಿ ಸತ್ಯ ಧರ್ಮಗಳ ಉಳಿಸುವ ಜಗದಿ ಏಕೀ ಚಿಂತನೆ ನರೆಯ ದುರಿತವನ್ನು ಪರಿಹರಿಸಲು ನಾ ಲೋಕದಿ ಜನಿಸಿದೆ ನಾ ಪ್ರಿಯೇ. ನರೆಯ ದುರಿತವನ್ನು ಪರಿಹರಿಸಲು ನಾ ಲೋಕದಿ ಜನಿಸಿದೆ ನಾ ಪ್ರಿಯೇ. ರುಕ್ಮಿಣಿ ದುಷ್ಟ ಶಿಕ್ಷಕ ಶಿಷ್ಟ ಪಾಲಕ ಲೋಕಪಾಲಕ ನಾನಾಗಿ. ದುಷ್ಟ ಶಿಕ್ಷಕ ಶಿಷ್ಟ ಪಾಲಕ ಲೋಕಪಾಲಕ ನಾನಾಗಿ ತಲೆ ಕಾಯ್ದು ಬರವೆ ಜನರ ಏಕೀ ಚಿಂತನೆ ಏಕೀ ಚಿಂತನೆ. ರುಕ್ಮಿಣಿ, ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದ್ರೆ ಏನು? ದುಷ್ಟರ ಶಿಕ್ಷಣೆ, ಶಿಷ್ಟರ ಪರಿಪಾಲನೆ. ಈ ಬರದ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮರಾಜ್ಯ ಸ್ಥಾಪನೆ ಮಾಡುವುದೇ ನನ್ನ ಏಕಮಾತ್ರನೇ ರುಕ್ಮಿಣಿ. ರುಕ್ಮಿಣಿ, ನನ್ನ ನಿರಂತರ ಪರಿಶ್ರಮವು ರುಕ್ಮಿಣಿ, ನನ್ನ ಯೌವನವು ಕಳೆದು
ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟನಾದರೂ ನನ್ನ ಕನಸು ನೆನಸಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮ ಶತ್ರು ಎಂಬುದನ್ನು ನಾನೀಗ ತಿಳಿದಿರುವೆನು. ಮಾನವನು ಮುಂದಿನ ಯುದ್ಧದಲ್ಲಿ ಮಾನವನನ್ನು ಮಾನವನಿಂದಲೇ ಸರ್ವನಾಶಗೊಳಿಸುವೆನು. ರುಕ್ಮಿಣಿ ರುಕ್ಮಿಣಿ, ನೀನು ಕ್ಷಣಕಾಲ ಮರೆಯಾಗು. ನಾನು ಸ್ವಲ್ಪ ಹೊತ್ತು ನಿದ್ರಿಸುವೆನು. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯವಾಗುವುದು ರುಕ್ಮಿಣಿ. ಹಾಗೆ ಆಗಲಿ ಸ್ವಾಮಿ. ರುಕ್ಮಿಣಿ ರುಕ್ಮಿಣಿ ಕಡೆವಾಗ ನೀ ಜನಿಸಿದಂತೆ ನಿನ್ನನ್ನು ಕಂಡು ಬಲು ಮೋಹಗೊಂಡು ನಿನ್ನನ್ನು ಕಂಡು ಮೋಹಗೊಂಡು ರುಕ್ಮಿಣಿ ನಿನ್ನನ್ನು ಕಂಡು ಬಲು ಮೋಹಗೊಂಡು ಪ್ರೇಮಾನುರಾಗದಿ ಕೈ ಹಿಡಿದೆ. ರುಕ್ಮಿಣಿ ಪ್ರೇಮಾನುರಾಗದಿ ಕೈ ಹಿಡಿದೆ. ರುಕ್ಮಿಣಿ ನಿನ್ನನ್ನು ಪಡೆದು ಪರಿಪೂರ್ಣನಾದೆ. ರುಕ್ಮಿಣಿ ನಿನ್ನನ್ನು ಪಡೆದು ಪರಿಪೂರ್ಣನಾದೆ ನಾನೇ ಭಾಗ್ಯ
ಭಾಗ್ಯವಂತ ಇಂದು ನಾನೇ ಪುಣ್ಯವಂತ. ರುಕ್ಮಿಣಿ, ಶ್ರೀದೇವಿ ನಿನ್ನಿಂದ ಆನಂದ ಹೊಂದಿಗೆನು. ಶ್ರೀದೇವಿ ನಿನ್ನಿಂದ ಆನಂದ ಹೊಂದಿಗೆನು. ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ. ನಾನೇ ಪುಣ್ಯವಂತ. ಸ್ವಾಮಿ, ಕೃಷ್ಣನ ಹೆಸರೇ ಕೃಷ್ಣನ ಹೆಸರೇ ಲೋಕಪ್ರಿಯ. ದೇವನ ನೆನೆದರೆ ಎಲ್ಲಮಯ. ಕೃಷ್ಣನ ಹೆಸರೇ ಲೋಕಪ್ರಿಯ. ಸ್ವಾಮಿ ನಿದ್ರಿಸುತ್ತದೆ. ನಾನು ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುವೆ. ರಾಧಾ ಸಮೇತ ಕೃಷ್ಣ ಕೃಷ್ಣ ರಾಧಾ ಸಮೇತ ಕೃಷ್ಣ ಮುರಳಿ ಮೋಹನ ಕೊರೆಯುವುದು ಎನ್ನ ವಾಸುದೇವ ಮುರಳಿ ಮೋಹನ ಕೊರೆಯುವುದು ಎನ್ನ ಮುರಳಿ ಮೋಹನ ಕೊರೆಯುವುದು ಎನ್ನ ಕರುಣೆಯ ತೋರೋ ದೀನ ದಯಾಳೋ ಕರುಣೆಯ ತೋರ ದೀನ ದಯಾಳು ರಾಧಾ ಸಮೇತ ಕೃಷ್ಣ ಕೃಷ್ಣ ರಾಧಾ ಸಮೇತ ಕೃಷ್ಣ ಗೋಪಿ ಮೋಹನ ಗೋಪಾಲ
ಗೋವರ್ಧನಗಿರಿ ಗೋವಿಂದನು ನೀನೆ ಗೋವರ್ಧನಗಿರಿ ಗೋವಿಂದನು ನೀನೆ ರಾಧಾ ಸಮೇತ ಕೃಷ್ಣ ಕೃಷ್ಣ ರಾಧಾ ಸಮೇತ ಕೃಷ್ಣ ಓಹೋ ಶ್ರೀಕೃಷ್ಣನು ನಿದ್ರಿಸುತ್ತಿರುವನು. ನಿದ್ರಿಸಲಿ, ನಾನು ಇಲ್ಲಿಯೇ ಇದ್ದು ಬಂದು ಹೋಗುವವರ ಯೋಗಕ್ಷೇಮವನ್ನು ನಿರೀಕ್ಷಿಸುವನು. ಏನಿ ಭವನದ ಶೃಂಗಾರ, ಏನಿ ಭವನದ ವೈಖರಿ. ಎತ್ತ ಕಡೆ ನೋಡಿದರೂ ಮುತ್ತಿನಿಂದ ಕೆತ್ತಲ್ಪಟ್ಟ ಕಂಬದ ಸಾಲುಗಳು, ಎತ್ತ ಕಡೆ ನೋಡಿದರು ಅಚ್ಚ ಹಸಿರಿನ ತಳಿರು ತೋರಣಗಳು. ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನ ಸೌಂದರ್ಯವನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬೀಡು ಬಿಟ್ಟಿರುವಂತೆ ಕಂಗೊಳಿಸುತ್ತಿರುವುದಲ್ಲ. ಅಬ್ಬಬ್ಬಾ, ಆ ದೇವೇಂದ್ರನ ಮನಗಿಂತಲೂ ಅತಿಶಯೋಕರವಾಗಿ ಕಾಣುತ್ತಿರುವುದಲ್ಲ. ಅಬ್ಬಬ್ಬಾ, ದೇವಾದಿ ದೇವಲೋಕವೇ ಈ ದರಗಿಳಿದಂತೆ ಕಂಗೊಳಿಸುತ್ತಿರುವುದಲ್ಲ. ಅದ್ಯಾವ ಶಿಲ್ಪಿಯ ಕಂಚಾತುರ್ಯ! ನೋಟ ಇದು ಸಂಭ್ರಮ, ಎದುವರದ ಬಲವನ್ನು ನೋಡಿ ಹಳೆದು ನೆರವ ಸುದಿನ. ನೋಟ ಇದು ಸಂಭ್ರಮ, ಚಿತ್ರ ವಿಚಿತ್ರಿದಿ ಕೆತ್ತಿದ ಕಂಬಗಳು, ಚಿತ್ರ ವಿಚಿತ್ರದಿ ಕೆತ್ತಿದ ಕಂಬ ಹಣದಳಿದಿರ್ಪುದು ಮನಕಿ ಭವನ, ಹಣದಳಿದಿರ್ಪುದು ಮನಕಿ ಭವನ. ಕಲ್ಲನ ಭವನವು ಎನಗೆ ಸಾಟಿಯೇ, ಕಲ್ಲನ ಭವನವು ಎನಗೆ ಸಾಟಿಯೇ. ಸಾಧು ಸದ್ಗುಣ ರಾಜಿತ ನವಬಲ, ಸಾಧು ಸದ್ಗುಣರ ರಾಜಿತ ನವಬಲ. ನೋಡಲ್ಲಿದು ಸಂಭ್ರಮ, ನೋಡಲ್ಲಿದು ಸಂಭ್ರಮ. ಸಮಯವ ಸಾಧಿ ಶತ್ರುಗಳನ್ನು ಸಮಯವ ಸಾಧಿಸಿ ಶತ್ರುಗಳನ್ನು ಹದಬಡಿವೆ ನಂಬೋನವರನ್ನು ಹದಬಡಿವೆ ನಂಬೋನವರನ್ನು ಸೇರಿದ ಮರದಿ ಕೀರ್ತಿಯ ಪಡೆವೆ, ಸೇರಿದ ಮರದಿ ಕೀರ್ತಿಯ ಪಡೆವೆ. ಸಾಧು ಸದ್ಗುಣರ ರಾಜಿತ ನವಬಲ, ಸಾಧು ಸದ್ಗುಣರ ರಾಜಿತ ನವಬಲ. ಸಮಯವ ಸಾಧಿಸಿ ಶತ್ರುಗಳನ್ನು ಸದಬಡಿವೆ ನಂಬೋನವರನ್ನು ಸೇರಿದ ಬರದಿ ಕೀರ್ತಿಯ ಪಡೆವೆ, ಸೇರಿದ ಬರದಿ ಕೀರ್ತಿಯ ಪಡೆವೆ. ಸಾಧು ಸದ್ಗುಣರ ಸಾಧನವ ಫಲ, ಸಾಧು ಸದ್ಗುಣರ ಸಾಧನವ ಅಲ್ಲಿದು ಸಂಭ್ರಮ. ನೋಡಲ್ಲಿದು ಸಂಭ್ರಮ. ಇದೇನಿದ ಆಶ್ಚರ್ಯ! ಅರಬೆತ್ತಲೆಯನ್ನು ತೋರುತ್ತಿರುವ ಈ ಶಿಲಬಾಲಕಿಯರ ಭಾವ ಭಂಗಿಯ ನೋಟ, ಬಳ್ಳಿಯಂತೆ ಬಳುಕುತ್ತಿರುವ ಈ ನಡುವು, ಮಿಂಚಿನಂತೆ ಒಳೆಯುತ್ತಿರುವ ಈ ನಯನಗಳು, ಸಂಪಿಗೆಯಂತಹ ನಾಚಿಕ ಮಧುಚಂದ್ರನನ್ನೇ ಮೋಹಿಸುವಂತ ಮಂದಾತ,
ಅಬ್ಬಬ್ಬಾ! ಜಗತ್ತಿನ ಸೌಂದರ್ಯವನ್ನೆಲ್ಲ ಸೆರೆ ಹಿಡಿದು ಈ ಶಿಲಬಾಲಿಕೆಯರಲ್ಲಿ ಸೇರಿರುವಂತೆ ಕಂಗೊಳಿಸುತ್ತಿರುವುದಲ್ಲ. ತೊಂಡೆ ಹಣ್ಣಿನಂತಹ ಈ ತುಟಿಯೋ, ಬಾಳೆ ದಿಂಡಿನಂತಹ ಈ ತೆಳುವಾದ ಸೊಂಟ, ಈ ಶಿಲಬಾಲಿಕೆಯರನ್ನು ನೋಡುತ್ತಿದ್ದರು. ಅಬ್ಬಬ್ಬಾ! ಏನು ರೂಪು, ಎಂತಹ ಲಾವಣ್ಯ, ಎಂತಹ ವೈಖರಿ! ಈ ಶಿಲಬಾಲಿಕೆಯರನ್ನು ನೋಡುತ್ತಿದ್ದರೆ ನನಗೆ ಹಾಗೆ ಮುತ್ತಿಕ್ಕೆ ಮುದ್ದಾಡಲಿ ಅಥವಾ ಕಚ್ಚೆ ಮುದ್ದಾಡಲಿ ಅಥವಾ ಎತ್ತಿ ಮುದ್ದಾಡಲಿ ಅಥವಾ ಹಾಗೆ ಬಿಗಿದರ್ಪಿ ಮುದ್ದಾಡಲಿ ಎಂದು ಸಂತರಾತ್ಮನೇ ವಾಸವಿದೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ 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 ಕುರುನಂದನ, ಕುರುನಂದನ. ಇದೇನಿದಾಶ್ಚರ್ಯ! ಇದೆಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಓಹ್, ಮರೆತಿದ್ದೇನೆ, ಇದು ಕೃಷ್ಣನ ಮಾಯೆ. ಕೃಷ್ಣ, ನಿನ್ನೀ ಮಾಯಾ ಸೇನಗಾರವನ್ನು ನೋಡಿ ಬೆಳಗಾಗುವನಲ್ಲ ಈ ಜಲದಂಗಮಲ್ಲ, ಸತ್ಸಾಗರವನ್ನೇ ಶಾಸನ ಮಾಡುತ್ತಿರುವ ವಸುಂಧರ ದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಸತ್ಯತುಂಸ ಹಸ್ತಿನಾವತಿಯ ಕುರುಚಕ್ರೇಶ್ವರನ ಭವನಕ್ಕಿಂತಲೂ ಇದು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವಾಗಿದೆ. ಇದೇನಿದಾಶ್ಚರ್ಯ! ಇಷ್ಟೊಂದು ಸುಂದರವಾದ ಮಹಾನಗರವನ್ನು ಕಾಯಲು
ಯಾರೊಬ್ಬ ಕಾವಲುಗಾರನೇ ಇಲ್ಲವಲ್ಲ. ಓಹೋ, ಸಾರ್ಥಕಿ ಸುಯೋಧನ, ಕೃಷ್ಣನಲ್ಲಿ ಶ್ರೀಕೃಷ್ಣನು ನಿದ್ರಿಸುತ್ತಿರುವನು. ಇನ್ನು ಸ್ವಲ್ಪ ವೇಳೆಯಲ್ಲಿ ಎಚ್ಚರಗೊಳ್ಳುವನು. ಇದೇನು ಸಾರ್ಥಕಿ? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಇನ್ನು ಮನೆಗೆ ನಿದ್ರಿಸುತ್ತಿರುವನೇ ಕೃಷ್ಣ? ಮರೆತಿದ್ದೆನು. ವಿರಾಟ ನಗರದಲ್ಲಿ ಉತ್ತರೆ ಅಭಿಮನ್ಯುನ ವಿಭಾಗದಲ್ಲಿ ಅನೇಕ ರಾತ್ರಿ ಜಾಗರಣೆಯನ್ನು ಮಾಡಿ ಆಯಾತಗೊಂಡು ನಿದ್ರಿಸುತ್ತಿರುವನೋ, ಅಥವಾ 16,000 ಸ್ತ್ರೀಯರೊಡನೆ ಸರಸ ಸಲ್ಲಾಪಗಳನ್ನಾಡಿ ಆಯಾತಗೊಂಡು ನಿದ್ರಿಸುತ್ತಿರುವನು, ಅಥವಾ ನಾನು ಬಂದೆ ಎಂದು ಈ ರೀತಿ ನಡೆನೆ ಮಾಡುತ್ತಿರುವನು. ಮಾಧವ, ಮಧುಸೂದನ, ಮುರಳೀಧರ, ನಡನ ಸೂತ್ರಧಾರಿ, ಮುರಗರಿ ನಡನ ಸೂತ್ರಧಾರಿ, ಮುರಗರಿ ನಡನ ಸೂತ್ರಧಾರಿ, ನಡನ ಸೂತ್ರಧಾರಿ, ಮುರಗರಿ ನಡನ ಸೂತ್ರಧಾರಿ, ಮುರಗರಿ ನಡನ ಸೂತ್ರಧಾರಿ. ನೀತಿ ಕೈಯದ ರೀತಿ ಏನೆಂದು ಮಾತನಾಡದೆ ಸಯನುತ್ತಿರ್ತೆಯ, ನೀತಿ ಅರಿಯದ ರೀತಿ ಏನೆಂದು ಮಾತನಾಡದೆ ಸಯನುತ್ತಿರ್ತೆಯ. ಏತರಂತಿಗಲಿ ಕಳನದಲೆ, ಏತರಂತಿಗಲಿ ಕಳನದಲೆ, ಪರತವಚನಗಳು ಸಂತಯ ತರುಣ, ಪರತವಚನಗಳು ಸಂತಯ ತರುಣ, ಕಳನ ಸೂತ್ರಧಾರಿ, ಮುರಗರಿ ನಡನ ಸೂತ್ರಧಾರಿ. ಎಂತ ನಿಶ್ಚಿಂತ ಪುರುಷನೆಯ ಇವ. ರಾಜ್ಯಾದಿ ಸಕಲೇಶ್ವರೆಲ್ಲ ತನ್ನ ಅಣ್ಣನಾದ ಬಲಭದ್ರದೇವನಿಗೆ ವಹಿಸಿ ಈತನು ಮಾತ್ರ ಸುಖದಲ್ಪನದಲ್ಲಿ ನೀಲಾಜಾಲವಾಗಿ ಮಲಗಿ ನಿದ್ರಿಸಲಿ. ಸಂಬಂಧಿಗಳಂದು ವಿರೋಧಿಗಳ ಕಣ್ಣು ಮರೆಸಿ ಬಹು ರಹಸ್ಯವಾಗಿ ಸಹಾಯ ಪಡೆದು ಹೋಗೋಣವೆಂದು ಬಂದರೆ ಸಮಯ ಕಾಯುವಂತಾಯಿತಲ್ಲ. ಸಾರ್ಥಕಿ, ಸುಯೋಧನ, ನಿನ್ನಲ್ಲಿ ಒಂದು ಮಾತಿರುವುದು. ಅದೇನು ಹೇಳು ಸುಯೋಧನ. ನಮಗೂ ಆ ಪಾಂಡವರಿಗೂ ಸಿದ್ಧವಾಗಿದೆ ಯುದ್ಧ. ಆ ಯುದ್ಧದಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಇದಕ್ಕೇನು ಹೇಳಿವೆ ಸಾರ್ಥಕಿ? ಸುಯೋಧನ, ನಾವು ಶ್ರೀಕೃಷ್ಣನ ಆಜ್ಞಾಧಾರಕರು. ಅವನ ಮಾತನ್ನು ಮೀರಿ ನಾವು ಯಾವ ಕಾರ್ಯವನ್ನೂ ಮಾಡುವಂತಿಲ್ಲ ಸುಯೋಧನ. ಅದನ್ನು ನೀನೇನು ಬಲ್ಲೆ ಬಿಡು ಸಾರ್ಥಕಿ. ವಿಷಯಾಸ್ಪದ ದೃಢ ಸಂಕಲ್ಪ ಕ್ಷತ್ರಿಯಾದ ಸಹಘಾತವನ್ನು ಕಲ್ಪಿಸುವುದು ಸಹಜ. ಯಾದವನೊಡನೆ ಮಾಧವನು ನನ್ನ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತಲ್ಲವೇ ಸಾರ್ಥಕಿ. ಹೌದು, ಆಗ ದೊರೆತಂತೆ. ಎಂತಿದ್ದರು ಹೇಗಿದ್ದರು ಯಾದವನೊಡನೆ ಮಾಧವನು ನನ್ನ ಪಕ್ಷವನ್ನು ವಹಿಸಿದಂತೆಯೇ ಆಯಿತು. ಚೆನ್ನಾಗಿ ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಇನ್ನೇನು ಶ್ರೀಕೃಷ್ಣನು ಎಚ್ಚರಗಳು ಈ ಪೀಠವನ್ನು ಅಲಂಕರಿಸುವ. ಹಾಗೆ ಆಗಲಿ ಸಾರ್ಥಕಿ. ಅಷ್ಟೈಶ್ವರ ಸಂಪನ್ನ ಗಂಡುರಾಯರ ಗಂಡಗೋ ದಂಡ ಪ್ರಚಂಡ ಕೌರವೇಶ್ವರ. ನಾನು ಕೇವಲ ದನಕಾಯುವ ಬಲ್ಲನ ಪಾದಗಳ ಮೇಲೆ ಅಸಂಭವ ಅಪಮಾನ ನನಗೆ ಯೋಗ್ಯವಾಗಲಿಲ್ಲ. ಅದು ಶಿರೋಭಾಗದಲ್ಲಿ. ಸದಾ ನಿನ್ನ ಅಭಯೌ ನಿರಂತರ ಪೋರೆ ದಯದಿತ್ರಿ ಓದು ದೇವ ಸದಾ ನಿನ್ನ ಅಭಯೌ. ಪರಮಾತ್ಮ, ನಿನ್ನ ಬಂದು ನಿಗಮಾಗಮತಿ ನಿನ್ನ ಬಂದು ನಿಗಮಾಗಮತಿ ಅಗಣಿತ ಗುಣಗಳ ಪರಿಗುಣ ಮರ್ದನ ಅಗಣಿತ ಗುಣಗಳ ಪರಿಗುಣ ಮರ್ದನ ಜಗದ ವ್ಯಾಪಕ
ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಜಯನ ಅರವಿಂದ ನಯನ ಪೊರೆ ಸಿಂಧು ಜಯನ ಅರವಿಂದ ನಯನ ಪೊರೆ ಸತ ಸಿಂಹ ಅಭಯೋ ನಿರಂತರ ಪೊರೆ ದಯದಿಸಿ ಓದು ದೇವ ಸತ ಸಿಂಹ ಅಭಯೋ. ಓಹೋ, ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟೊಂದು ಅಜಾಗರೂಕತೆಯಿಂದ ನಿರ್ಮಿಸಿಕೊಂಡಿರುವನು. ಆಹಾ, ಅನುಗಾಲವು ಆದಿಪುರುಷನ ಸಾನ್ನಿಧ್ಯವನ್ನು ಪಡೆದ ಭಕ್ತರಲ್ಲವೇ ಸುಕೃತಶಾಲಿಗಳು. ಇರಲಿ ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ಪಾರ್ಥ ನಿನ್ನ ಪ್ರಾಣಸಕ? ಏಕೆ, ಏನಾಯಿತು ಸಾರ್ಥಕಿ? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಓಹೋ, ನನಗಿಂತ ಮೊದಲೇ ದ್ವಾರಕೆಯಲ್ಲಿ ದುರ್ಯೋಧನ. ಇರಲಿ ನೋಡು, ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಗಿ ಹೋಯಿತು ಪಾರ್ಥ. ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ಮರುಗುವುದಾದರೂ ಏಕೆ? ಕೌರವರು ಸಹ ನಮ್ಮ ಆತ್ಮೀಯ ಬಂಧುಗಳಲ್ಲಿವೆ. ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ಆನಂದದ ವಿಷಯವಲ್ಲವೇ? ಯುಧಿಷ್ಠಿರರು ತನ್ನ 4 ಸಹೋದರರೊಡಗೂಡಿ ಪಾಂಚಾಲಿಯ ಸಮೇತ ಪುನಃ ವನವಾಸಕ್ಕೆ ತೆರಳಬೇಕಾಗುವುದು. ಅಷ್ಟೇ ಅಲ್ಲವೇ ಸಾರ್ಥಕಿ? ಪಾರ್ಥ, ಫಲ್ಗುಣ, ಗಾಂಡೀವ್ಯ, ಧನಂಜಯ, ಕಿರೀಟಿ, ಮಧ್ಯಮ ಪಾಂಡವ, ಈಗ ಅರ್ಜುನ. ಮೀಸೆ ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ಅರ್ಜುನ, ನೀನು ದ್ವಾರಕೆ ಹೊರಟೆ ಎಂಬ ವಿಚಾರವನ್ನು ತಿಳಿದ ಬಳಿಕಲ್ಲವೇ ನಾನು ಹೊರಟು ಬಂದಿದ್ದು. ಆದರೆ ನನ್ನ ಸದೈವ ಬಲದಿಂದ ಮೊದಲು ನಾನಿಲ್ಲಿಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪದ ಫಲವು ದೊರಕುವುದಲ್ಲವೇ? ಹಾಗೆಂದು ಕೈಕಟ್ಟಿ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ರಾಜರ ಸಹಾಯ ದೊರಕುವುದು. ಸುಯೋಧನ, ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಥತಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದನಷ್ಟೇ. ಸರಿ ಸರಿ, ನೀನು ಅದ್ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ನಿಮ್ಮ ಕಿಟ್ಟನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರುರಾಜ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿದೆ ಎಂಬುದನ್ನು ಮಾತ್ರ ಮರೆಯಬೇಡ. ಹೌದು ಅರ್ಜುನ, ಹರಿಯುತ್ತಿದೆ ಈ ಕುರುವಂಶದಲ್ಲಿ ಪವಿತ್ರವಾದ ರಕ್ತ. ಯಾರಲ್ಲಿ ಪವಿತ್ರವಾದ ರಕ್ತ ಹರಿಯುತ್ತಿದೆ ಎಂಬುದನ್ನ ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾ ಸಂಗ್ರಾಮವೇ ನಿರ್ಧರಿಸುವುದು. ನಡೆ, ನಾನು ಅದಕ್ಕೆ ಸಿದ್ಧವಾಗಿ ಬಂದಿದ್ದೇನೆ. ಆಗಲಿ ನಡೆ. ಏ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದ ಸೀಮೆಯಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಅಳಿಸಿ ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ 7, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಅಡಗಿರುವುದು. ಕಣ್ಮುಚ್ಚಿ ಮಲಗಿರುವೆಯ ಚಕ್ರಪಾಣಿ, ಗಾಢಾಂಧಕಾರವನ್ನು ಅಳಿಸೋ ಜಯನ ಕೃಷ್ಣ. ಪರಮಾತ್ಮ, ತಂತ್ರಜ್ಞಾನ ಅಳಿತಿ ನಿನ್ನ ಸುಂದರವಾದ ನವ ತೋರೋ ಹರಿ
ತೋರಿ ಭಕ್ತರ ಮೊರೆಯಾಲಿಸಿ ಮೌನವ ಕಳೆದು ಮೌನವ ಜೀವದ ಮೌನವ ಕಳೆದು ಮೌನವ ಜೀವದ ಚಿತ್ತ ಭಯಸಿ ಹೊರಗೋ ದೇಹರಿ ಅಂಧಕಾರ ಅಳಿಸಿ ನಿನ್ನ ಸುಂದರವಾದ ತೋರೋ ಅರಿ ಅಂಧಕಾರ ಅಳಿಸಿ ಪರಮಾತ್ಮ ಮಾನವ ಕುಲಗಳ ಮಂಗಳ ರೂಪನ ಕಾಣುವ ಪುಣ್ಯ ಸ್ವರೂಪವಿದೆ ಮಾನವ ಕುಲಗಳ ಮಂಗಳ ರೂಪನ ಕಾಣುವ ಪುಣ್ಯ ಸ್ವರೂಪವಿದೆ ಭವಗಳ ಆರನ ಪಾಪ ವಿನಾಶನ ಚರಣಗಳಿಗೆ ಚಿರವಾಗಿಸುವ ಭವಭಯ ಆರನ ಪಾಪ ವಿನಾಶನ ಚರಣಗಳಿಗೆ ಚಿರವಾಗಿಸುವ ಭಕ್ತರ ನಿಶ್ಚಲವೇ ಕಿಪ ಮಾನವ ಭಕ್ತರ ನಿಶ್ಚಲವೇ ಕಿಪ ಮಾನವ ನಿನಗತಿ ಜಯವೇ ಹೇ ದೇವ ನಿನಗತಿ ಜಯವೇ ಹೇ ದೇವ ಸುರಿತ ಅರಣ ಕರುಣ ಮರಣ ಸುರಿತ ಅರಣ ಕರುಣ ಮರಣ ನಿನ್ನ ದಿವ್ಯ ಚರಣಪ ಅಂಧಕಾರ ಅಳಿಸಿ ನಿನ್ನ ಸುಂದರವಾದ ನವ ಕೋಲೋ ಅರಿ ಅಂಧಕಾರ ಅಳಿಸಿ ಯಾರು ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಚಚೆ ಚರಣದಲ್ಲಿ ಹಾಕಿಕೊಳ್ತೇವೆ, ಪಾಯಸದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ ತಮ್ಮ ಚರಣ ಸಾರಿಧ್ಯವೇ ನನಗೆ ಮಹಾಪ್ರಸಾದವೇ ದೇವ. ವಾಸುದೇವ ಓಹೋ ಚಕ್ರವರ್ತಿ, ಸೌಖ್ಯವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀನಾದ್ರೂ ಎಚ್ಚರಗೊಳಿಸಬಹುದಾಯ್ತಲ್ಲ. ಎಂತಹ ಸುಳ್ಳುಗಾರನೆಯ ನೀನು? ನೀವು ಸಹ ನನ್ನ ಸಮಯ ನಿತ್ರವೇಷಧಾರಿಯನ್ನೆಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ವೇಳೆಯಾದರೂ ನಿನ್ನ ಪ್ರಾಣಸಗಲು ಬಂದಿದ್ದ ತಕ್ಷಣವೇ ಭಾರ್ಗವೇ ಆದೆಯಲ್ಲ ಕೃಷ್ಣ. ಹಾಗೇನಿಲ್ಲ ಭಾವ, ನಾನು ನಿನ್ನ ಬಂದಿದ್ದನ್ನು ಗಮನಿಸಲಿಲ್ಲ. ಓಹೋ, ಈ ವೀರವರು ದ್ವಾರಕೆಗೆ ಬರುವ ಕಾರಣ? ಕೃಷ್ಣ, ಬೋರ್ಗರಿನ ಕೋಡಿಗಿಚ್ಚಿನಂತೆ ಗುರುಪಾಂಡವರ ಬೀಗ ಸಂಗ್ರಾಮವು ಶಕ್ತವಾಗಿದೆ. ಆದ್ದರಿಂದ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ನಾನು ಇಲ್ಲಿಗೆ ಬಂದಿದ್ದು. ಓಹೋ ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ಕಾಣುತ್ತಿದೆಯಲ್ಲ? ಹೌದು ಪರಮಾತ್ಮ. ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ಪಾರ್ಥ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನನಗೇ ಸಹಾಯ ಮಾಡಬೇಕು ವಾಸುದೇವ. ಅದೇ ಸಾಧ್ಯ ಕೃಷ್ಣ. ನೀನು ನಮ್ಮಿಬ್ಬರಿಗೂ ಸಮಾನ ಬಂದು ಮೇಲಾಗಿ ನ್ಯಾಯಾಶೀಲನು ಧರ್ಮಪರನು ಆದ ನೀನು ನಿನ್ನ ಬಳಿಗೆ ಮೊದಲು ಯಾರು ಬಂದವರು ಅವರ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿದಂತಾಗುವುದಿಲ್ಲವೇ ಯದುರಾಜ? ದುರ್ಯೋಧನ, ಇಷ್ಟೊಂದು ಅಸಹ್ಯ ಏಕೆ? ಕುಂತಿ ದೇವಿಯು ನಿನ್ನ ಮಾತು ಸಮಾನಲ್ಲವೇ? ಪಾಂಡವರು ನಿನ್ನ ಸಹೋದರರಲ್ಲವೇ? ಯೋಚಿಸಿ ನೋಡು ದುರ್ಯೋಧನ. ನೀವೀರ್ವರು ಸಹಬಾಳೆಯಿಂದ ಏಕೆ ಬಾಳಬಾರದು? ಕೃಷ್ಣ, ಸಹಬಾಳ್ವೆ ಕೃಷ್ಣ, ಈ ನಿನ್ನುಪದೇಶವನ್ನ ನಿನ್ನ ಮಡಿದೆಯಾದ ರಾಧಾ ರುಕ್ಮಿಣಿ ಸತ್ಯಭಾವನೆಗೆ ತಿಳಿಸು. ಮೊದಲು ಬಂದವನು ನಾನು ನನ್ನ ಪಕ್ಷವನ್ನು ವಹಿಸಿಯೋ ಅಥವಾ ಇಲ್ಲವೋ ಹೇಳಿಬಿಡು ಕೃಷ್ಣ. ಸುಮ್ಮನೆ ಕಟ್ಟ ಹೋದರೆ ಏಕೆ? ದುರ್ಯೋಧನ, ಅಣ್ಣ ತಮ್ಮಂದಿರುಗಳಾದ ನೀವುಗಳೇ ಕೇವಲ ನರದಾಸೆಗಾಗಿ ಒಡೆದಾಡಿ ಮುಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಬಲಿರಾ ಇಹಲೋಕ ರಾಜರಾಯ
ಸಮರಸಾಗಸ ಅರುಚಿತ ಭರತ ಕೈಂದ ಪ್ರಳಯ ಲಾಭಯಾರಿಗೋ ಲಾಭಯಾರಿಗೋ ಅಜ್ಜರಲ್ಲಿ ಸಕೂಲಿ ಆಳ ಬಯಸಿ ಅನುಜರಲ್ಲಿ ದೋಖವೆಸಗಿ ಭರತ ಭೂಮಿಯಾಳ ಬಯಸಿ ಬಂಧು ಬಾಂಧವರ ಕದಿಂದ ಬಂಧು ಬಾಂಧವರ ಕದಿಂದ ಮರಣವೋ ಮಾಡಬೇಡ ಮರಣವೋ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಮರಣವೋ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಬಯಾರಿಗೋ ಯಾರಿಗೆ ಲಾಭ? ನನಗೆ ಲಾಭ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮಾಯಾವಿ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇದ್ದರೂ ಇರಬಹುದು. ಮೊದಲು ಕೇಳುವ ಅಧಿಕಾರ ಅವನಿಗಿರುವುದು. ನಾನು ಈವರೆಗೂ ಸಹಾಯ ಮಾಡುವೆನು. ಹೀಗೆ ಕೇಳಿ, ಅಪ್ರತಿಮ ವೀರಪಟದಿಂದ ಕೂಡಿದ ಬಲರಾಮ ಸಹಿತ 11 ಅಕ್ಷವೇಣಿ ಸೈನ್ಯದ ಒಂದು ಕಡೆ, ನಿರಸ್ತ್ರನು ನಿರಾಯುಧನೂ ಆದ ನಾನು ಓರ್ವನೇ ಒಂದು ಕಡೆ. ಪಾರ್ಥ, ಇದರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ತಾನು ನಿಮ್ಮನ್ನೇ ಅಪೇಕ್ಷಿಸುವನು ಪರಮಾತ್ಮ. ನಿರಾಯುಧರು ಆದ, ಅದು ಅಲ್ಲದೆ 11 ಅಕ್ಷೋಹಿಣಿ ಸೈನ್ಯವನ್ನಾಧರಿಸುವ ಯೋಗ್ಯತೆ ಈ ಪಾಂಡವರಿಗೆಲ್ಲಿದೆ? ಕೃಷ್ಣ, ದುರ್ಯೋಧನ, ಪಾಂಡವರ ಪಕ್ಷವನ್ನು ನೀನೇ ವಹಿಸಿಕೋ. ಗುರುಬಲರಾಮರ 11 ಅಕ್ಷೋಹಿಣಿ ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವಾಗ ನಾನಿನ್ನು ಬರುತ್ತೇನೆ. ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಹೋಗು ಸುಯೋಧನ. ನಾನಿನ್ನು ಬರಲೇ ಮಾಧವ. ಆಗಲಿ ರೇ ಸುಯೋಧನ. ಬಲೆ ಬಲೆ ನಾಟಕದ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ತನ್ನೇ ಕಪಟ ಮೋಸವನ್ನ ನಾನರಿಯೆಂದು ಭಾವಿಸಿದೆಯಾ ಕೃಷ್ಣ? ಕೃಷ್ಣ, ಸುಯೋಧನ, ಮುಳಿದೇನಿದು ನಿನ್ನ ಕಣ್ತನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾತ ಪ್ರಚಂಡ ರಕ್ತಕೋಡಿಯ ನರಿಸಿ ತಾಂಡವ ಪ್ರಳಯ ಸಿಂಹನಾಥ ಧರಣೀದಾಗದತ್ತುರ ಈ ಕೌರವೇಶ್ವರ. ರಾಜ್ಯ ನೀತಿ ಕಳಂಕ ಸಹಿಸಲಾರ ತೊಡಗೋಳ್ ಆಯುಧವೊಮ್ಮೆ ದರಗವಿದೆ. ಈ ಪಾಂಡವರನ್ನು ಅದೆಂದು ಪಾಲಿದೆಯೋ ನೋಡುವೆನು ನಿನ ಪಂಥ. ತಂತ್ರ ನಿಪುಣ ಅವತಾರ ಪುರುಷ ಮುಖ
ಆಯುಧಗಳನ್ನು ಹಿಡಿದು ಕಾದಾಡುವುದೆಂದು ವಚನ ಕೊಟ್ಟಿದೆ. ವಚನ ಬೆಚ್ಚನಾದಿಯೇ ಜೋಷೆ. ಭಾವ, ಮಾಡಿದ ಪಂಥವನ್ನು ಮರೆಯಲಾದೀತೇನೆ. ಹೇ ಭಾವ, ನಾನಿನ್ನು ಬರಲೇ ಮಾಧವ. ಹೇ ಭಾವ. ಭಾವ ಯಾರು ಯಾರಿಗೆ ಭಾವ? ಸುಭದ್ರೆಯನ್ನು ನನಗೆ ಕೊಡುವುದಾಗಿ ನಿಶ್ಚಯಿಸಿ ನಿನ್ನ ಪುತದಿಂದ ಈ ಏಡಿ ಪಾರ್ಥನಿಗೆ ಕೊಟ್ಟೆಯಲ್ಲ, ಅಂದೇ ಮುಗಿಯಿತು ನನ್ನ ನಿನ್ನ ಸೋದರ ಸಂಬಂಧ. ಭಾವ ಆಯ್ತು ಆಯ್ತು. ಕೃಷ್ಣ, ಭಾವ, ಇನ್ನು ನನ್ನ ನಿನ್ನ ಭೇಟಿ ರಣರಂಗದಲ್ಲಿ ವೀರ ರಥಿಕರ ಘೋಷಣೆಯಲ್ಲಿ. ಅಡೇ ಭಾವ, ಆಗಲಿ. ನಾನಿನ್ನು ಬರಲೇ ಮಾಧವ. ಆಗಲಿ ಅಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಕೃಷ್ಣ, ನನ್ನ ನಿನ್ನ ರಣರಂಗದಲ್ಲಿ. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಆರ್ಯವರ್ತದಿಂದ ಯೋಗಿ ಶ್ರೇಷ್ಠನೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಲು ಒಪ್ಪಿದರು. ಇನ್ನು ವಿಜಯಲಕ್ಷ್ಮಿಯು ಪಾಂಡವರ ಕೈ ಸೇರಿದಂತೆಯೇ ಸರಿ. ನಾನಿನ್ನ ಬರುತ್ತೇನೆ. ಭಾರತ, ಪರಮಾತ್ಮ. ಭಾರತ, ಪರಮಾತ್ಮ. ನಿರಸ್ತ್ರನು ನಿರಾಯುಧನಾದ ನನ್ನನ್ನು ಕಟ್ಟಿಕೊಂಡು ಆ ರಣರಂಗದಲ್ಲಿ ಹೇಗೆ ಜಯ ಸಾಧಿಸುವೆ ಪಾರ್ಥ? ಪರಮಾತ್ಮ, ಭಾರತ, ಜಯ ಅಪಜಯಗಳನ್ನು ಬಯಸಿ ನಾನಿಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ಅದನ್ನು ನಾನು ಹೊಂದಿದೆನು ಕೃಷ್ಣ. ಭಾರತ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಹೊರತಿರುವೆಯಲ್ಲ, ಅಂತಹ ದೈವತ್ವವನ್ನು ಏನು ಕಂಡೆ ಭಾರತ? ಕೃಷ್ಣ, ನನ್ನ ನಿನ್ನಲ್ಲಿ ಇಂದ್ರಜಾಲವೇ? ಭಾರತ, ಪರಮಾತ್ಮ, ಪಾಠವನ್ನಿನ್ನಯದಯದಿ ದಯದಿ ಪಾಠವನ್ನಿನ್ನಯದಯದಿ ಭಯವಿಲ್ಲದೆ ಜಗದಿ. ಪರಮಾತ್ಮ, ಒಂದು ವೇಲಾಯವ ಭಯವಿಲ್ಲದೆ ಜಗದಿ ಪುರಗರಿ ನಿನ್ನಯ ಒಲುಮೆಯ ಬಲದಿ. ಪುರಗರಿ ನಿನ್ನಯ ಒಲುಮೆಯ ಬಲದಿ. ಪುರಗರಿ ನಿನ್ನಯ ಒಲುಮೆಯ ಬಲದಿ. ಪುರಗರಿ ನಿನ್ನಯ ಒಲುಮೆಯ ಬಲದಿ. ಪಾಠವ ನಿನ್ನಯ ದಯದಿ ದಯದಿ ಪಾಠವ ನಿನ್ನಯ ದಯದಿ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ಭಾರತ, ಪರಮಾತ್ಮ, ಕರದಳು ಗಾಂಧಿ ಹಿಡಿದಿಗೆಯೋ ದುಡದಿ. ಭಾರತ, ಕರದಳು ಗಾಂಧಿ ಹಿಡಿದಿಗೆಯೋ ದುಡದಿ. ಎದಗೆಡದಿರು ಜೋಕೆ ಕಡುದಿರನಿ ಎನಿಸಿ. ಭಾರತ, ಪರಮಾತ್ಮ, ಎದಗೆಡದಿರು ಜೋಕೆ ಕಡುದಿರನಿ ಎನಿಸಿ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ಪರಮಾತ್ಮ, ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ, ಕೃಷ್ಣ. ಪರಮಾತ್ಮ, ವಿಜಯಕ್ಕೆ ಕಾರಣ ಹತ್ತನು ನೀನೆ. ಪರಮಾತ್ಮ, ವಿಜಯಕ್ಕೆ ಕಾರಣ ಹತ್ತನು ನೀನೆ. ಸಾಗತ ನಿನ್ನದೋ ಸಾಧಿಸುವವ ನಾನು. ಪರಮಾತ್ಮ, ಸಾಗತ ನಿನ್ನದು ಸಾಧಿಸುವವ ನಾನು. ಸಾಗತ ನಿನ್ನದು ಸಾಧಿಸುವವ ನಾನು. ಪಾದವ ನಿನ್ನಯ
ನಯದಿ ನಯದಿ ಮಾಧವ ನಿನ್ನಯ ನಯದಿ ಪತನಿ ನಯಯಿತವ ಸತತವು ನಾ ಬಯಲಿ ಪರಮಾತ್ಮ ಪತನಿ ನಯಯಿತವ ಸತತವು ನಾ ಬಯಲಿ ಪತನಿ ನಯಯಿತವ ಸತತವು ನಾ ಬಯಲಿ ಅನವರತವು ನಿನ್ನ ಬಿಡದಲೆ ಪರದೆ ಪರಮಾತ್ಮ ಅನವರತವು ನಿನ್ನ ಬಿಡದಲೆ ಪರದೆ ಮನದನು ಮಾನವ ಪಾತ ಪಾತ ಮನದನು ಮಾನವ ಬಿಡು ಬಿಡು ಬೇಯಸಕ ಅತ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಬೇಯಸಕ ಸಾಧಿಸುವವ ನಾನು ಸಾಧಿಸುವೆನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಅತ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತುರವೇತಕ್ಕೆ ವಿಜಯ ವಿಜಯ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ 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 ಪರಮಾತ್ಮ ಅರ್ಥ ಮುಂದೆ ಬರುವ ಆ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ರಮಗಳ ಅಜ್ಜುಗಳನ್ನು ಹಿಡಿಯಲಿ ದೇವ. ಅರ್ಥ ನಿನ್ನ ಒಳ್ಳೆಯ ಮಾತಿನಿಂದಲೇ ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ ನನ್ನ ಪರಮಾತ್ಮ. ಅರ್ಥ ಆಗಲ್ಲ ಕೇಶವ, ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನ, ಧರ್ಮದ ತಿರುಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ ನಾನು ನೋಡುವೆನು, ನೀವು ನೋಡುವಿರಿ, ಶತ್ರುಗಳು ನೋಡುವರು. ಅಷ್ಟೇ ಏಕೆ ಪರಮಾತ್ಮ, ಇಡೀ ಜಗತ್ತೇ ನೋಡುವುದು. ನನಗೆ ಅನುಮತಿ ಕೊಡುವುದೇವ, ನಾನಿನ್ನು ಬರುತ್ತೇನೆ. ಆಗಲಿ ಪಾತ, ನೀನ ಹೊರಡು. ಇಲ್ಲಿ ನಡೆದ ಸುದ್ದಿ ಸಮಾಚಾರವನ್ನು ಧರ್ಮ ಭೀಮಾದಿ ಕುಂತಿದೇವಿ ದ್ರೌಪದ ಮುಂತಾದವರಿಗೆ ನಾನು ಬೇಗ ಬರುವುದಾಗಿ ತಿಳಿಸು. ನಿನ್ನ ಪ್ರಯಾಣವು ಸುಖಕರವಾಗಿರಲಿ ಪಾರ್ಥ. ಇನ್ನು ಹೋಗಿ ಬಾ ಪಾರ್ಥ. ಆಗಲಿ ಪರಮಾತ್ಮ. ವಾದ ನಮ್ಮ ಭಾಗ್ಯದ ಭಾಸ್ಕರ ಹರಡಿದ ಕಾಂತಿಯ ಕರುಣದಿದರೆಗೆ ವಾದ ನಮ್ಮ ಭಾಗ್ಯದ ಭಾಸ್ಕರ ಹರಡಿದ ಕಾಂತಿಯ ಕರುಣದಿದರೆಗೆ ಆತಕವಾಯಿತು ನನ್ನ ಮನೋರಥ ಅಭಯವನೀತ ಯದುಪತಿ ಅಭಯವನೀತ ಕೃಷ್ಣ. ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಎಂಬ ಪಾಲಿಪ ದೇವನೇ ನಿಧಿಧ ಇಂದೆಂಬ ಪಾಲಿಪ ದೇವನೇ ನಿಧಿಧ ಧನ್ಯತೆಯಾದವು ಪುಣ್ಯೋದಯದಿ ಕೃಷ್ಣ. ಧನ್ಯತೆಯಾದವು ಪುಣ್ಯೋದಯದಿ ರಾಧಾ ರಮಣನು ದೈವತನಾದ ರಾಧ
ರಮಣನು ಕೈವಶನಾದ ಅಭಯವನೀದ ಯದುಪತಿ ಅಭಯವನೀದ ಕೃಷ್ಣ ಕೃಷ್ಣ ಅಭಯವನೀಡಿದ ಕೃಷ್ಣ ಅಭಯವನೀಡಿದ ಕೃಷ್ಣ ಅಭಯವನೀಡಿದ ಹಾಗಾದ್ರೆ ಯುದ್ಧ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿಲ್ಲವೇ ಯುದ್ಧವೆಂದರೆ ಏನು ಮರುದಿಯ ನಡೆಯುವುದೇನು? ರುಕ್ಮಿಣಿ